ಹೇಳಿದ್ದಾರೆ. ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಇದೆ. ಆ ಮುಷ್ಕರದಲ್ಲಿ ನಾವು ಕೂಡ ಅಂಗನವಾಡಿ ಕಾರ್ಯಕರ್ತೆಯರು ಭಾಗವಹಿಸ್ತಾ ಇದ್ದೀವಿ. ಆದರೆ ಮುಷ್ಕರ ಅಂಗನವಾಡಿ ಕೇಂದ್ರಗಳು ನಡೀತವೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ತಮ್ಮೆಲ್ಲರಿಗೂ ಈ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ರಾಜ್ಯದ ಎಲ್ಲ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಸಹಾಯಕರಾಗಿರ್ಬೋದು, ಎಲ್ಲ ಅಂಗನವಾಡಿ ವರ್ಕರ್ಸ್ಗಳಿಗೆ ಒಂದು ಬಿಗ್ ಅಪ್ಡೇಟ್ ಇದೆ. ಸೊ ಏನಪ್ಪಾ ಅಂದ್ರೆ, ಜುಲೈ 9ನೇ ತಾರೀಕು ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ಮುಷ್ಕರ ಮಾಡ್ತಾ ಇದ್ದಾರೆ ಅಂತ ಗೊತ್ತಿತ್ತು. ಅದರ ಜೊತೆಯಲ್ಲಿ ನಮ್ಮ ರಾಜ್ಯದ ಅಂಗನವಾಡಿಗಳು ಕೂಡ ಕ್ಲೋಸ್ ಆಗುತ್ತೆ ಅನ್ನೋದು ಎಲ್ಲಾ ಕಡೆ ಹರಿದಾಡ್ತಾ ಇರುವಂತಹ ಸುದ್ದಿ ಅಂತಾನೆ ಹೇಳ್ಬೋದು. ಸೊ ಈಗಷ್ಟೇ ಪತ್ರಿಕೆ ಮೂಲಕ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೋದು. ಹಾಗೆ ಮುಷ್ಕರದ ಬಗ್ಗೆ, ಹಾಗೆ ಯಾತಕ್ಕಾಗಿ ಮುಷ್ಕರ ಮಾಡ್ತಾ ಇದ್ದಾರೆ ಅಂಗನವಾಡಿ ವರ್ಕರ್ಸ್ಗಳು, ಕೆಲವೊಂದು ಅಲ್ಲ ತುಂಬಾ ಬೇಡಿಕೆಗಳಿದೆ ಅಂತಾನೆ ಹೇಳ್ಬೋದು. ಅದಕ್ಕೆ ನಮ್ಮ ಸರ್ಕಾರದಿಂದ ಏನಂತ ಒಪ್ಪಿಗೆ ಬಂದಿದೆ, ಮುಷ್ಕರ ಆಗ್ತಾ ಇದೆಯಾ ಇಲ್ವಾ, ಅಂಗನವಾಡಿ ಕ್ಲೋಸ್ ಆಗಿದೆಯಾ ಓಪನ್ ಇದೆಯಾ, ಕಂಪ್ಲೀಟ್ ಮಾಹಿತಿ ನಿಮ್ಗೆ ಬೇಕಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ಸ್ಕಿಪ್ ಮಾಡೋದಾಗ್ಲಿ ಓಡಿಸ್ಕೊಂಡು ನೋಡೋದಾಗ್ಲಿ ಮಾಡಬೇಡಿ, ನಿಮಗೆ ಕಂಪ್ಲೀಟ್ ಮಾಹಿತಿ ಅರ್ಥ ಆಗೋದಿಲ್ಲ. ಸೊ ಇದೇ ಮೊದಲನೇ ಬಾರಿ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಹೇಳಿದ್ನಲ್ವಾ ಹೊಸದಾಗಿ ಅಪ್ಡೇಟ್ ಬಂದಿದೆ ಅಂಗನವಾಡಿ ವರ್ಕರ್ಸ್ ಗಳಿಗೆ ಅಂತ. ಸೊ ತಮ್ಮೆಲ್ಲರಿಗೂ ಏನ್ ಗೊತ್ತಿತ್ತು ಅಂದ್ರೆ, ಜುಲೈ 9ನೇ ತಾರೀಕು ಮುಷ್ಕರ ಆಗ್ತಾ ಇರೋದಂತೂ ಪ್ರತಿಯೊಬ್ಬರಿಗೂ ಗೊತ್ತಿರುವಂತ ವಿಚಾರ ಅಂತಾನೆ ಹೇಳ್ಬೋದು. ಆದರೆ ಅಂಗನವಾಡಿಗಳು ಕೂಡ ಕ್ಲೋಸ್ ಆಗುತ್ತೆ ಅಂತ ಮಾಹಿತಿ ಇತ್ತು. ಆದರೆ ಖುದ್ದಾಗಿ ಎಲ್ಲಾ ಅಂಗನವಾಡಿ ವರ್ಕರ್ಸ್ ಗಳ ಮಂಡಳಿ ಅಧ್ಯಕ್ಷರೇ ಪತ್ರಿಕೆ ಮೂಲಕ ತಿಳಿಸ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂದ್ರೆ, ಮುಷ್ಕರ ಮಾಡ್ತೀವಿ ನಿಜ, ನಮ್ಮ ಕೆಲವೊಂದು ಬೇಡಿಕೆಗಳಿಗೋಸ್ಕರ ಮುಷ್ಕರ ಮಾಡೋದು ನಿಜ, ಪ್ರತಿಭಟನೆ ಮಾಡೋದು ನಿಜ. ಆದರೆ ಯಾವುದೇ ರೀತಿಯಲ್ಲಿ ನಾವು ಅಂಗನವಾಡಿನ ಕ್ಲೋಸ್ ಮಾಡ್ತಾ ಇಲ್ಲ. ಅಂಗನವಾಡಿಗಳು ಪ್ರತಿದಿನ ಹೇಗೆ ಕಾರ್ಯನಿರ್ವಹಿಸ್ತಾ ಇದ್ರು ಅದೇ ರೀತಿಯಾಗಿ ಅಂಗನವಾಡಿ ಓಪನ್ ಇರುತ್ತೆ. ಆದರೆ ನಮ್ಮ ಮುಷ್ಕರ ಕೂಡ ಅದೇ ರೀತಿಯಾಗಿ ಇರುತ್ತೆ. ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು, ನಮ್ಮ ರಾಜ್ಯದ ಎಲ್ಲ ಅಂಗನವಾಡಿ ಕಾರ್ಯಕರ್ತರು, ಸಹಾಯಕಿಯರು, ಅನೇಕ ಮುಖ್ಯ ಮಂಡಳಿಯ ಅಧ್ಯಕ್ಷರು, ಕಾರ್ಮಿಕರು ಎಲ್ಲರೂ ಬೆಂಬಲ ಕೊಡ್ತಾ ಇದ್ದಾರೆ ಮುಷ್ಕರಕ್ಕೆ. ನಾವು ಮುಷ್ಕರ ಮಾಡ್ತಾ ಇರೋದು ನಿಜ, ಆದರೆ ಅಂಗನವಾಡಿನ ಕ್ಲೋಸ್ ಯಾವುದೇ ಕಾರಣಕ್ಕೂ ಆಗಲ್ಲ. ಅದ್ರ ಬಗ್ಗೆ ಸ್ಪಷ್ಟನೆನ ಮುಖ್ಯ ಅಧ್ಯಕ್ಷರಾಗಿರುವಂತಹವರೇ ಪತ್ರಿಕೆ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದೇ ಒಂದು ಬಿಗ್ ಅಪ್ಡೇಟ್ ಅಂತ ಹೇಳ್ತಾ ಇದ್ದೀನಿ. ಇನ್ನು ಮುಷ್ಕರದ ಬಗ್ಗೆ ಕೇಳೋದಾದ್ರೆ, ಅದ್ರ ಬಗ್ಗೆ ಇನ್ನು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಪಲ್ಸರಿ ಆಗಿಂತಹ ಸರ್ಕಾರದಿಂದ ಏನಂತ ಮಾಹಿತಿ ಬಂತು, ಹಾಗೆ ಮುಷ್ಕರದ ಬಗ್ಗೆ ನೀವು ಅಪ್ಡೇಟ್ ಏನಿದೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಇದು ಮುಖ್ಯವಾದಂತಹ ಕಾರಣ. ತುಂಬಾ ಜನ ಕೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ಅಂಗನವಾಡಿಗಳು ಕ್ಲೋಸ್ ಆಗ್ತಿನಂತೆ ಕಾರ್ಯಕರ್ತರು ಕಾರ್ಯನಿರ್ವಹಿಸಲಿದ್ದಾರೆ. ಸೊ ನನ್ನ ಸಬ್ಸ್ಕ್ರೈಬರ್ಸ್ ತುಂಬಾ ಜನ ಅಂಗನವಾಡಿ ವರ್ಕರ್ಸ್ ಆಗಿರೋದ್ರಿಂದ ಇವರಿಗೆ ಇದೊಂದು ಲೇಟೆಸ್ಟ್ ಆಗಿ ಬಂದಿರುವಂತ ಅಪ್ಡೇಟ್ ಬೇಗ ತಿಳಿಲಿ ಅನ್ನೋ ಕಾರಣಕ್ಕೆ ಇದೊಂದು ವಿಡಿಯೋ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಅಂಗನವಾಡಿಗಳು ಕ್ಲೋಸ್ ಆಗ್ತಲ್ಲ ಇಂದು ಜುಲೈ 9ರಂದು. ಸೊ ಎಂದಿನಂತೆ ಕಾರ್ಯಕರ್ತರು ಕಾರ್ಯನಿರ್ವಹಿಸಲಿದ್ದಾರೆ. ಆದರೆ ಮುಷ್ಕರ ಮಾತ್ರ ಕಂಪಲ್ಸರಿ ಆದಂತಹ ರೀತಿಯಲ್ಲಿ ಮುಷ್ಕರನೂ ಕೂಡ ನಡೆಯಲಿದೆ. ಸೊ ಬಗ್ಗೆ ಅಧ್ಯಕ್ಷ ಆಗಿರುವ ಎಸ್ ವರಲಕ್ಷ್ಮಿ ಮೇಡಮ್ ಅವರೇ ಡೀಟೇಲ್ ಆದಂತಹ ಮಾಹಿತಿ ಕೊಟ್ಟಿದ್ದಾರೆ. ಸೊ ಅದು ಕೂಡ ಕ್ಲಿಪ್ ಲಾಸ್ಟ್ ಅಲ್ಲಿ ಬರುತ್ತೆ, ನೋಡ್ಕೊಳ್ಳಿ. ಹಾಗೆ ಮುಷ್ಕರದ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿ, ಹಾಗೆ ಸರ್ಕಾರದಿಂದನೂ ಕೂಡ ಏನಂತ ಮಾಹಿತಿ ಬಂತು ಅದು ಕೂಡ ನಿಮಗೆ ಡೀಟೇಲ್ ಆದಂತಹ ಮಾಹಿತಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಅಂಗನವಾಡಿ ಬಗ್ಗೆ ಡೈಲಿ ಅಪ್ಡೇಟ್ಸ್ ಬೇಕು ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆಗಿಂದಾಗೆ ಅಪ್ಡೇಟ್ಸ್ ನಮ್ಮ ಚಾನಲಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ವಿಡಿಯೋ ಕೊನೆವರೆಗೂ ನೋಡಿಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮಾಹಿತಿ ಇಷ್ಟ ಇದ್ರೆ ಪುಟ್ಟದೊಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.